ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಏನು ಅನ್ಬಾಕ್ಸಿಂಗ್ ಅಂದರೆ ವೈರ್ಲೆಸ್ ಮೈಕ್ರೋಫೋನ್. ಸೊ ಇದು ಆರ್ಡರ್ ಮಾಡಿದ್ದೆ, ಅಮೆಝಾನಲ್ಲಿ ಬಂದಿದೆ. ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ಏನಕ್ಕೆ ತರಿಸಿರೋದು ಅಂದರೆ, ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಫಿಟ್ಸ್ಪಾರ್ಕ್ ಅವ್ರದ್ದು ಆ್ಯಕ್ಷನ್ ಕ್ಯಾಮ್ರಾ ತರಿಸಿದ್ನಲ್ಲ. ಸೊ ಇದಕ್ಕೆ ಮೈಕ್ನ ಮಾಡ್ಬೋದು. ಮೈಕ್ ಆಲ್ರೆಡಿ ಇದೆ ಇನ್ಬಿಲ್ಟು, ಬಟ್ ಎಕ್ಸ್ಟರ್ನಲ್ ಮೈಕ್ ಬೇಕಾದರೆ ಇಲ್ಲಿ ಟೈಪ್ ಸಿಯಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಟೈಪ್ ಸಿ ಸ್ಲಾಟ್ ಇದೆಯಲ್ಲ, ಸೊ ಇದರಲ್ಲಿ ಇನ್ಬಿಲ್ಟ್ ಮೈಕ್ ಆಲ್ರೆಡಿ ಇದೆ. ಬಟ್ ನಾವು ಔಟರ್ ಬೈಕ್ದೆಲ್ಲ ಮೌಂಟ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದಕ್ಕೆ ಒಂದು ಕೇಸ್ ಬರುತ್ತೆ, ಡಸ್ಟ್ ಪ್ರೂಫ್ ಅಂತೆಲ್ಲ, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್. ಆ ಕೇಸ್ ಹಾಕಿದಾಗ ಸ್ವಲ್ಪ ಆಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಸೊ ಅದರಿಂದ ಮೈಕ್ ತರಿಸಿದ್ದೀನಿ. ದೂರ ನಿಂತ್ಕೋಬೇಕಾದ್ರೆ ಇವಾಗ ಟ್ರಾನ್ಸ್ಮಿಟರ್ ರಿಸೀವರ್ ಇರಲೇಬೇಕಲ್ಲ, ಸೊ ಅದರಿಂದ ಟೈಪ್ ಸಿ ಮೈಕ್ ತರಿಸಿದ್ದೀನಿ. ಇದು ಆರ್ಡ್ರ್ ಮಾಡಿದ್ದಿದೆ. ಇದರಲ್ಲಿ ನೋಡಿದ್ರೆ ಆರ್ಡ್ರ್ ಮಾಡಿದಾಗ ಚೆನ್ನಾಗೇ ಇತ್ತು, ಎಲ್ಲ ಇಂಗ್ಲೀಷಲ್ಲಿ ಇತ್ತು. ಇವತ್ತು ಬಂದಮೇಲೆ ನೋಡಿದ್ರೆ ಮೇಡ್ ಇನ್ ಚೈನಾ. ಇದು ಮೇಡ್ ಇನ್ ಚೈನಾ, ಎಲ್ಲ ಚೈನೀಸ್ ವರ್ಡಲ್ಲಿದೆ ನೋಡಿ. ಎಲ್ಲ ಚೈನೀಸ್ ವರ್ಡಲ್ಲೇ ಇದೆ. ಮತ್ತು ಇಲ್ಲಿ ನೋಡಿದ್ರೆ ಫಾರ್ ಟೈಪ್ ಸಿ ಫಾರ್ ಐಫೋನ್ ಅಂತಿದೆ. ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಚೆಕ್ ಮಾಡಬೇಕು ಹೆಂಗಿದೆ ಏನು ನೋಡೋಣ. ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಮಾತ್ರ ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಚೈನಾ ಮೇಡೇ ಇದು ಅಂತ. ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿದ್ರಿ. ಸೊ ನೋಡಿ, ಇಷ್ಟು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನಿದೆ, ಓಕೆ, ಇದು ಮೈಕು, ಇದು ಚಾರ್ಜಿಂಗ್ ಮಾಡೋಕ್ಕೆ ಮೋಸ್ಟ್ಲಿ. ಅದು ಬಿಟ್ಟರೆ ಇದು ರ್ಯಾಪ್ಟ್ರ. ಸೊ ಇಲ್ಲಿ ಇನ್ನೊಂದಿದೆ ಮೈಕು, 2 ಮೈಕು, ಒಬ್ಬರು ಮಾತಾಡೋರಿಗೆ, ಇನ್ನೊಬ್ಬರು ಟ್ರಾನ್ಸ್ಮಿಟರ್ ರಿಸೀವರ್ಗೆ. ಅದನ್ನು ಬಿಟ್ಟರೆ ಇದು ಟೈಪ್ ಸಿ, ಇದೆ ಟ್ರಾನ್ಸ್ಮಿಟ್ರ್ ಅನಿಸುತ್ತೆ, ಸೆಂಟ್ರಲ್ಲಿ ಏನೋ ಇದೆ. ಸೊ ಇದು ಟ್ರಾನ್ಸ್ಮಿಟ್ರು ನಮ್ಮ ಕ್ಯಾಮ್ರಾಗೆ ಆ್ಯಡ್ ಮಾಡೋದು. ಇದೇನಿದು, ಹೆಡ್ಸೆಟ್ಗೆ, ಮೈಕ್ಗೆ, ಓಕೆ, ಐಫೋನ್ಗೆ. ಇದು ಯೂಶ್ವಲಿ ಇದು ಐಫೋನ್ ಪಿನ್, ಇದು ಅಲ್ಲಿಂದ ಟೈಪ್ ಸಿ ಕನ್ವರ್ಟ್ ಆಗುತ್ತೆ ಐಫೋನಿಂದ. ಸೊ ಈ ಥರ ಕೊಟ್ಟಿದ್ದಾರೆ. ಓಕೆ, ಇದು ಐಫೋನ್ ಸ್ಲಾಟ್ ಇದು. ಸೊ ಅಂದ್ಬಿಟ್ರೆ ಚಾರ್ಜಿಂಗ್ ವೈರ್, ಚಾರ್ಜಿಂಗ್ ವೈರ್ ಈ ಥರ ಇದೆ, ಸಿಂಪಲ್, ಇಷ್ಟೇ ಉದ್ದ, ಟೈಪ್ ಸಿ ಸ್ಲಾಟ್. ಓಕೆ, ನೋಡೋಣ ಹೇಗಿದೆ ಕ್ವಾಲಿಟಿ ಎಲ್ಲ. ಈಗ ಅನ್ಬಾಕ್ಸಿಂಗ್ ವಿಡಿಯೋ ಇದು. ಸೊ ಇಷ್ಟು ಐಟಮ್ ಇದೆ ಇದರಲ್ಲಿ. ಇದನ್ನು ಇಲ್ಲಿ ಮೈಕ್, ಇಲ್ಲಿ ಸಿಂಬಲ್ಲು ಇಲ್ಲಿಗೆ ಇದು ಹಾಕ್ಬೇಕಾಗಿರೋದು ನಾವು. ಫಿಟ್ಸ್ಪಾರ್ಕ್ ಅವ್ರು ಸಜೆಸ್ಟ್ ಮಾಡ್ತಾರೆ, ಫಿಟ್ಸ್ಪಾರ್ಕ್ ಕ್ಯಾಮ್ರಾಗೆ ನಾವು ಫಿಟ್ಸ್ಪಾರ್ಕ್ ಬ್ರ್ಯಾಂಡ್ದೇ ಹಾಕಬೇಕು ಅಂತ. ಬಟ್ ಇದು ನೋಡೋಣ, ಇದನ್ನು ತರಿಸಿದ್ದೀನಿ. ಏನು ಯೂಸ್ ಆಗುತ್ತೇನೋ ಗೊತ್ತಿಲ್ಲ. ಯೂಸ್ ಆಗುತ್ತಿಲ್ಲ, ನಾನು ಯೂಸ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಏನು ಪರ್ಫಾರ್ಮೆನ್ಸ್ ಎಲ್ಲ. ಸೊ ಈಗ ಮೈಕ್ ಕನೆಕ್ಟ್ ಆಗಿದೆ ಇಲ್ವಾ, ಏನೋ ಬರುತ್ತಾ ಕನೆಕ್ಟ್ ಮಾಡಿದ್ರೆ ನೋಡೋಣ. ಫಸ್ಟ್ ಏನು ಚಾರ್ಜ್ ಮಾಡಬೇಕು, ಚಾರ್ಜಿಂಗ್ ಇಲ್ಲ ಅನಿಸುತ್ತೆ. ಆನ್ ಮಾಡೋ ಬಟನ್ ಅಂತೂ ಎಲ್ಲೂ ಇಲ್ಲ. ಇಲ್ಲಿ ಫಸ್ಟ್ಲಿ ಚಾರ್ಜ್ ಹಾಕ್ತೀನಿ, ಫಸ್ಟು ಚಾರ್ಜಿಂಗ್ ಚೆಕ್ ಮಾಡ್ತೀನಿ. ಕನೆಕ್ಟ್ ಮಾಡಿದಾಗ ಇಲ್ಲೇನು ಆಪ್ಷನ್ಸ್ ಗೊತ್ತಿಲ್ಲ, ಈಗ ಚೆಕ್ ಮಾಡಿ ನೋಡೋಣ. ಒಂದು ಸ್ವಲ್ಪ ಚಾರ್ಜ್ ಮಾಡ್ಕೊಂಬರ್ತೀನಿ, ಏನು ಆಪ್ಷನ್ ಬಂದಿಲ್ಲ. ಓಕೆ, ಫಸ್ಟ್ ಚಾರ್ಜ್ ಚೆಕ್ ಮಾಡ್ಕೊಳ್ಳೋಣ. ಚಾರ್ಜ್ ಇಲ್ಲ ಅಂದರೆ ಸ್ವಲ್ಪ ಚಾರ್ಜ್ ಮಾಡ್ತೀನಿ, ಮತ್ತೆ ನೋಡೋಣ. ಫ್ರೆಂಡ್ಸ್, ಚಾರ್ಜಿಂಗ್ ಇದಕ್ಕೇನಿಲ್ಲ, ಇದು ಟ್ರಾನ್ಸ್ಮಿಟರ್ ಅಷ್ಟೇ. ಜಸ್ಟ್ ಕನೆಕ್ಟ್ ಮಾಡಿದಾಗ ಅದು ಡಿವೈಸಿಂದನೇ ಪವರ್ ತೊಗೊಳ್ತಿದ್ದು. ಸೊ ಇದ್ರಲ್ಲಿ ಚಾರ್ಜಿಂಗ್ ಮಾಡೋದೇನಿಲ್ಲ. ಚಾರ್ಜ್ ಮಾಡಬೇಕಾಗಿರೋದು ಯಾವುದಂದ್ರೆ ಇದೆ, ನಾವು ಮಾತಾಡೋ ಮೈಕು. ಸೊ ನಿಮಗೆ ಇಲ್ಲಿ ಪವರ್ ಬಟನ್ ಇದೆ ಹಿಂದೆಗಡೆ, ಇದು ಆನ್ ಮಾಡಿದ್ರೆ ನಿಮ್ಗೆ ಗ್ರೀನ್ ಲೈಟ್ ಬರುತ್ತೆ ಮುಂದೆ. ಚಾರ್ಜಿಂಗ್ ಸ್ಲಾಟ್ ಇಲ್ಲಿದೆ ನೋಡಿ, ಟೈಪ್ ಸಿ. ಸೊ ಪವರ್ ಬಟನ್ ಆನ್ ಮಾಡ್ತೀನಿ. ನಾನೊಂದು ಮೈಕ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಮೈಕು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗ್ತಿದೆ. ಸೊ ಇದು ಗ್ರೀನ್ ಲೈಟ್ ಬರುತ್ತೆ, ಬ್ಲಿಂಕ್ ಆಗ್ತಾ ಕನೆಕ್ಟ್ ಆಗಿ ಗ್ರೀನ್ ಲೈಟ್ ಬಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇದು ಗ್ರೀನ್ ಲೈಟ್ ಬರುತ್ತೆ, ಮೊಬೈಲ್ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ದೀನಿ ನಾನು. ಸೊ ಫುಲ್ ಕಂಪ್ಲೀಟಾಗಿ ಗ್ರೀನ್ ಲೈಟ್ ಬಂದರೆ ಕನೆಕ್ಟ್ ಆಗಿದೆ. ಸೊ ನಾವು ಇವಾಗ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ತೆಗೆದು ಮತ್ತೆ ಹಾಕೋಣ. ಒಂದು ಕ್ಯಾಮ್ರಾ, 2 ಕ್ಯಾಮ್ರಾ, ಇದು ಈ ಕಡೆ.
ಈ ರೀತಿ ಇದನ್ನು ಹಾಕ್ಕೊಂಡು ಇದು ಮಾಡ್ಬೋದು. ಈ ಥರ ಮೊಬೈಲ್ಗೆ ಒಂದು ತೋರಿಸ್ತೀನಿ ನಿಮಗೆ. ಒಂದು ಮೊಬೈಲ್ಗೆ ಎಲ್ಲೂ ಟೈಪ್ ಸಿ ನಮ್ಮದು ಚಾರ್ಜಿಂಗ್ ಸ್ಲಾಟ್ ಇರುತ್ತಲ್ಲ, ಸೊ ಅದಕ್ಕೆ ಹಾಕ್ತಿದ್ದೀನಿ. ಇದು ಓಪೋ ಮೊಬೈಲ್ಗೆ ಹಾಕಿದ್ದೀನಿ. ಸೊ ನೋಡ್ತಿರ್ಬೇಕು, ಈಗ 2 ಗ್ರೀನ್ ಲೈಟ್ ಬಂದಿದೆ. ಸೊ ಇದು ಬಂದರೆ ಅದು ರೆಡಿ ಟು ಯೂಸು ಬಂದಿದೆ ಆಲ್ರೆಡಿ. ಸೊ ಇದು ಕನೆಕ್ಟ್ ಮಾಡಿದ ತಕ್ಷಣ ಮೊಬೈಲ್ಗೆ ಇಲ್ಲಿ ರೆಡಿ ಟು ಯೂಸ್ ಬಂದಿದೆ. ಕ್ಯಾಮ್ರಾಗೆ ಮಾತ್ರ ಬ್ಲಿಂಕ್ ಆಗ್ತಿದೆ. ಅದೇನು ಪ್ರಾಬ್ಲಮ್, ಏನು ಇಶ್ಯೂ ನೋಡಬೇಕು. ಅದು ಪೇರ್ ಮಾಡೋದು ಹೆಂಗೆ, ಅದು ಪೇರಿಂಗ್ ಏನೋ ಬೇರೆ ಆಪ್ಷನ್ ಇದೆಯಾ ನೋಡಬೇಕು. ಚೆಕ್ ಮಾಡಿ ನಾನು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಅನ್ಬಾಕ್ಸಿಂಗ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಇದಾಗಲಿಂದ ಈ ಥರ ಬ್ಲಿಂಕ್ ಆಗ್ತಾಯಿತ್ತು, LEDಸು ಕನೆಕ್ಟ್ ಆಗಿರಲಿಲ್ಲ. ರೆಡಿ ಟು ಪೇರ್ ಥರ ಇದು ಸರ್ಚ್ ಮಾಡ್ತಿದ್ದೆ ಪೇರ್ ಆಗೋದಕ್ಕೆ. ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ಟ್ರಾನ್ಸ್ಮಿಟ್ರನ್ನ ಇದನ್ನು. ಬಟ್ ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಚೆಕ್ ಮಾಡಿದಾಗ ಕ್ಯಾಮ್ರಲ್ಲಿ ಆಪ್ಷನ್ ಇದೆ ನೋಡಿ, ಬಿಲ್ಟಿನ್ ಎಕ್ಸ್ಟರ್ನಲ್ಲು. ಆಲ್ರೆಡಿ ಬಿಲ್ಟಿನ್ ಸೆಲೆಕ್ಟ್ ಆಗಿದೆ. ನಾನು ಇವಾಗ ಎಕ್ಸ್ಟರ್ನಲ್ ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ ಇದು ಎಕ್ಸ್ಟರ್ನಲಿಂದ ನಾವು ಸೆಲೆಕ್ಟ್ ಮಾಡ್ತಾ ಇರೋದು ಮೈಕ್ನ. ಸೊ ಎಕ್ಸ್ಟರ್ನಲ್ ಸೆಲೆಕ್ಟ್ ಮಾಡಿದ್ರೆ ಮೈಕ್ರೋಫೋನು, ಮತ್ತು ಮೈಕ್ರೋಫೋನ್ ಬಂದರೆ ಎಕ್ಸ್ಟರ್ನಲ್ ಇದೆ. ಈಗ ಚೆಕ್ ಮಾಡೋಣ. ಈಗ ಚೇಂಜ್ ಆಗಬೇಕು. ಎಕ್ಸ್ಟರ್ನಲ್ ಇಟ್ಟಿದ್ದೀನಿ. ಕ್ಯಾಮ್ರಲ್ಲಿ ಇನ್ಬಿಲ್ಟ್ ಮೈಕ್ ಇದೆ, ಅದನ್ನು ಬಿಟ್ಟು ನಾನು ಎಕ್ಸ್ಟರ್ನಲ್ ಕನೆಕ್ಟ್ ಮಾಡ್ತಾ ಇರೋದು. ಎಕ್ಸ್ಟರ್ನಲ್ ಆನ್ ಮಾಡಿದ್ದೀನಿ. ಇಲ್ಲಿ ತೋರಿಸ್ತಿದೆ ನಿಮಗೆ, ಬಿಲ್ಟಿನ್ದು ಸಿಂಬಲೇ ಬೇರೆ ಬರುತ್ತೆ ಮೈಕ್ ಥರ. ಇಲ್ಲಿರೋ ಸಿಂಬಲೇ ಬೇರೆ. ಈಗ ಎಕ್ಸ್ಟರ್ನಲ್ ಮೈಕ್ ಇರೋದ್ರಿಂದ ಇದು ಸಿಂಬಲ್ ಚೇಂಜ್ ಆಗಿದೆ ಕ್ಯಾಮ್ರಲ್ಲಿ. ಸೊ ಮಾತಾಡಿದ್ರೆ ರೆಕಾರ್ಡ್ ಆಗುತ್ತಾ ಒಂದು ಚೆಕ್ ಮಾಡಬೇಕಷ್ಟೆ. ಸೊ ಒಂದು ವೀಡಿಯೋ ಆನ್ ಮಾಡ್ತೀನಿ. ಹೀಗೆ ವೀಡಿಯೋ ಆನ್ ಮಾಡಿಬಿಟ್ಟು ಮೈಕ್ರೋ ಒಂದು ಬಾಯಿ ಹತ್ರ ಇಟ್ಕೊಂಡು ಚೆಕ್ ಮಾಡ್ತೀನಿ. ಹಲೋ ರೆಕಾರ್ಡ್ ಆಗ್ತಿದೆಯಾ ವಾಯ್ಸು? ಸೊ 7 ಸೆಕೆಂಡ್ಸ್ ಆಗಿದೆ, ನೋಡೋಣ ಇದು. ಸೊ ಈ ರೀತಿ ಅದು ಬ್ಲಿಂಕ್ ಆಗ್ತಾನೆ ಇದೆ, ಗ್ರೀನ್ ಲೈಟ್ ಬಂದಿಲ್ಲ. ಸೊ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಚೆಕ್ ಮಾಡಿ ವಾಯ್ಸ್ ಬಂದಿದೆಯಲ್ಲ ಸಿಸ್ಟಮ್ಗೆ ಹಾಕಿ, ಈ ವಿಡಿಯೋಗೆ ವಾಯ್ಸ್ ಬಂದಿದೆಯಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ.